ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದಾಖಲೆಯ 16ನೇ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಬಜೆಟ್ ಎಲ್ಲೋ ಒಂದು ಕಡೆ ತೀರಾ ಸಾಲದ ಕೂಪಕ್ಕೆ ತಳ್ತಿದ್ದಾರೆ ಅಂತಕ್ಕಂಥದ್ದು ವಿರೋಧ ಪಕ್ಷದ ನಾಯಕರ ಒಂದು ಗಂಭೀರವಾದಂಥ ಆರೋಪ. ಹಾಗಿದ್ರೆ ಇವತ್ತು ಪ್ರತಿಭಟನೆ ಮುಂದಾಗಿದ್ದಾರೆ, ಏನು ಬಜೆಟ್ಗೂ ಮುಂಚೆನೆ ಪ್ರತಿಭಟನೆ ಮುಂದಾಗಿದ್ದಾರೆ. ಹಾಗಾದ್ರೆ ಇವತ್ತು ಪ್ರತಿಭಟನೆ ಉದ್ದೇಶ ಏನು, ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಎಲ್ಲರೂ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್ ನಮಸ್ತೆ. ಬಜೆಟ್ ಆರಂಭಕ್ಕೂ ಮುನ್ನವೇ ಸರ್ಕಾರಕ್ಕೆ ಬಿಸಿ ಮುಟ್ಸೋಕೆ ಮುಂದಾಗಿದ್ದಾರೆ, ಯಾಕೆ ಸರ್? ಕಳೆದ 2 ವರ್ಷದಲ್ಲಿ ಅಭಿವೃದ್ಧಿ ಶೂನ್ಯ, ಝೀರೋ ಅಭಿವೃದ್ಧಿಗೆ ಹಣನೇ ಇಲ್ಲ. ಸೊ ಇಡೀ ರಾಜ್ಯದಲ್ಲಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ಶಾಲೆಗಳು ಸೋರ್ತಾ ಇದೆ, ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ. ಈ ಬಡವರಿಗೆ ಏನು ಲೋನ್ಗಳನ್ನು ಕೊಡ್ತಾ ಇದ್ದು ನಿಗಮಗಳಿಂದ ಆ ಲೋನ್ಗಳೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಇಲಾಖೆಗೆ ಏನು ಹಣ ಹೋಗ್ತಾ ಇತ್ತು ಅದೆಲ್ಲ ಕಟ್ ಆಗಿದೆ. ಮತ್ತು ಕೊಟ್ಟಂಥ ಹಣನೂ ಕೂಡ ಇದುವರೆಗೂ ಇಲಾಖೆಗಳು ಖರ್ಚೇ ಮಾಡಿಲ್ಲ. ಸೊ ಒಂದು ರೀತಿ ಅಭಿವೃದ್ಧಿ ಶೂನ್ಯ ಹಾಳು ಮಾಡಿದ್ದಾರೆ ಕರ್ನಾಟಕವನ್ನು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಸಾಲದ ಸರ್ದಾರ ಆಗೋಟಿದ್ದಾರೆ. 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡ್ತಾ ಇದ್ದಾರೆ. ಅದನ್ನು ದಾಖಲೆ ಅದು ಯಾರು ಮಾಡಿರಲಿಲ್ಲ, ಇದುವರೆಗೆ ಯಾವ ಮುಖ್ಯಮಂತ್ರಿನೂ ಇಷ್ಟು ಸಾಲ ಮಾಡಿರಲಿಲ್ಲ. ಅಷ್ಟು ಸಾಲವನ್ನು ಮಾಡಿರೋಂಥ ಸಿದ್ದರಾಮಯ್ಯನವರು ಯಾವ ಯೋಗ್ಯತೆ ಇಟ್ಕೊಂಡು ಕರ್ನಾಟಕದ ಜನತೆಗೆ ನಾನು ಅಭಿವೃದ್ಧಿ ಪರ, ನಾನು ಒಳ್ಳೆ ಬಡ್ಜೆಟ್ ಮಾಡ್ತೀನಿ, ನಾನೇ ಬಡ್ಜೆಟ್ ಚಾಂಪಿಯನ್, ಈ ಥರ ಎಲ್ಲ ಹೇಳ್ಕೊಳಕ್ಕೆ ಯಾವ ಮರ್ಯಾದೆ ಇದೆ ಅವರಿಗೆ? ಅದ್ರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀರಿ. ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿ, ಇದು ನಮ್ಮ ಹೋರಾಟದ ಉದ್ದೇಶ. ಆರ್ಥಿಕ ಪರಿಸ್ಥಿತಿ ತೀರಾ ಕೆಳಮಟ್ಟಕ್ಕೆ ಹೋಗ್ತದೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ. ಈ ನಡುವೆ ಅನುದಾನಕ್ಕೂ ಬೇಡಿಕೆ ಇಟ್ಟಿದ್ರಿ, ಕೊಡೋಂಥ ವಿಶ್ವಾಸ ಇದೆಯಾ ಸಿಗುತ್ತೆ? ಯಾಕೆಂದ್ರೆ ಮತ್ತೆ ಎಷ್ಟು ಸಾಲ ಕೂಪ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲ, ನೆನ್ನೆ ಕೇಳಿದಾಗ ಹೇಳಿದಾರಲ್ಲ, ಎಲ್ಲ ಫ್ರೀ ಕೊಡ್ತಾ ಇದ್ದೀರಲ್ಲ ಅಷ್ಟೇ ಅಂತ ಹೇಳಿದ್ದಾರೆ. ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಇಲ್ಲ ಆಗಿದೆ. ಯಾರಿಗೂ ಅಭಿವೃದ್ಧಿ ಪ್ರಶ್ನೆನೇ ಮರೀಚಿಕೆ. ಅಭಿವೃದ್ಧಿ ಅನ್ನೋದೇ ಕೇಳಬೇಡ್ರಿ. ನಮ್ಮ ಅಜೆಂಡಾ ಅಭಿವೃದ್ಧಿ ಅಲ್ಲ, ಓಟ್ ಹಾಕ್ಸ್ಕೊಳಕ್ಕೆ ಎಷ್ಟು ಕಾಸು ಕೊಡಬೇಕು ಅಷ್ಟೇ ನಮ್ಮ ಅಜೆಂಡಾ ಅಂತಾನೆ ಓಪನ್ ಆಗಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮುಂದಿನ ಬಜೆಟ್ ಅನ್ನ ಮಂಡಿಸ್ತಾರೆ ಅಂತ ವಿಶ್ವಾಸ ಇದೆಯಾ? 100% ಮಂಡಿಸಲ್ಲ ಅವರು. 100% ಸಿದ್ದರಾಮಯ್ಯ ಮುಂದಿನ ಬಜೆಟ್ ಮಂಡಿಸಲ್ಲ. ಕೊನೆ ಬಜೆಟ್ ಅಂತೀರಾ? ಲಾಸ್ಟ್ ಬಜೆಟ್ ಸಾಲದ ಬಜೆಟ್, ಜನ ವಿರೋಧಿ ಬಜೆಟ್. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರ ಆರ್ ಅಶೋಕ್ ಅವರು ಮತ್ತು ಅವ್ರು ನೇರವಾಗಿ ಹೇಳುವಂಥದ್ದು, ಈ ಬಾರಿಯ ಸಿದ್ದರಾಮಯ್ಯ ಅವರು ಮಂಡಿಸಿರ್ತಕ್ಕಂಥ ಬಜೆಟ್ ಏನಿದೆ ಅದು 100ಕ್ಕೆ 100 ಇದು ಕೊನೆಯ ಬಜೆಟ್. ಏಕೆಂದರೆ ಈಗಾಗಲೇ ಸಾಕಷ್ಟು ಸಾಲದ ಕೂಪಕ್ಕೆ ತಳ್ಳಿರ್ತಕ್ಕಂಥದ್ದು ಕರ್ನಾಟಕವನ್ನು. ಹೀಗಿರುವಾಗ ಖಂಡಿತವಾಗಲೂ ಕೂಡ ಮುಂದಿನ ಬಾರಿ ಅವರು ಬಜೆಟ್ನ ಮಂಡಿಸೋದಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಬಜೆಟ್ ಗಾತ್ರ ಎಷ್ಟಿರುತ್ತೆ ಮತ್ತು ಬಜೆಟ್ನ ನಂತರದ ಸಾಲದ ಎಷ್ಟು ಹೊರೆ ಆಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದಾಖಲೆಯ 16ನೇ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಬಜೆಟ್ ಎಲ್ಲೋ ಒಂದು ಕಡೆ ತೀರಾ ಸಾಲದ ಕೂಪಕ್ಕೆ ತಳ್ತಿದ್ದಾರೆ ಅಂತಕ್ಕಂಥದ್ದು ವಿರೋಧ ಪಕ್ಷದ ನಾಯಕರ ಒಂದು ಗಂಭೀರವಾದಂಥ ಆರೋಪ. ಹಾಗಿದ್ರೆ ಇವತ್ತು ಪ್ರತಿಭಟನೆ ಮುಂದಾಗಿದ್ದಾರೆ, ಏನು ಬಜೆಟ್ಗೂ ಮುಂಚೆನೆ ಪ್ರತಿಭಟನೆ ಮುಂದಾಗಿದ್ದಾರೆ. ಹಾಗಾದ್ರೆ ಇವತ್ತು ಪ್ರತಿಭಟನೆ ಉದ್ದೇಶ ಏನು, ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಎಲ್ಲರೂ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್ ನಮಸ್ತೆ. ಬಜೆಟ್ ಆರಂಭಕ್ಕೂ ಮುನ್ನವೇ ಸರ್ಕಾರಕ್ಕೆ ಬಿಸಿ ಮುಟ್ಸೋಕೆ ಮುಂದಾಗಿದ್ದಾರೆ, ಯಾಕೆ ಸರ್? ಕಳೆದ 2 ವರ್ಷದಲ್ಲಿ ಅಭಿವೃದ್ಧಿ ಶೂನ್ಯ, ಝೀರೋ ಅಭಿವೃದ್ಧಿಗೆ ಹಣನೇ ಇಲ್ಲ. ಸೊ ಇಡೀ ರಾಜ್ಯದಲ್ಲಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ಶಾಲೆಗಳು ಸೋರ್ತಾ ಇದೆ, ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ. ಈ ಬಡವರಿಗೆ ಏನು ಲೋನ್ಗಳನ್ನು ಕೊಡ್ತಾ ಇದ್ದು ನಿಗಮಗಳಿಂದ ಆ ಲೋನ್ಗಳೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಇಲಾಖೆಗೆ ಏನು ಹಣ ಹೋಗ್ತಾ ಇತ್ತು ಅದೆಲ್ಲ ಕಟ್ ಆಗಿದೆ. ಮತ್ತು ಕೊಟ್ಟಂಥ ಹಣನೂ ಕೂಡ ಇದುವರೆಗೂ ಇಲಾಖೆಗಳು ಖರ್ಚೇ ಮಾಡಿಲ್ಲ. ಸೊ ಒಂದು ರೀತಿ ಅಭಿವೃದ್ಧಿ ಶೂನ್ಯ ಹಾಳು ಮಾಡಿದ್ದಾರೆ ಕರ್ನಾಟಕವನ್ನು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಸಾಲದ ಸರ್ದಾರ ಆಗೋಟಿದ್ದಾರೆ. 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡ್ತಾ ಇದ್ದಾರೆ. ಅದನ್ನು ದಾಖಲೆ ಅದು ಯಾರು ಮಾಡಿರಲಿಲ್ಲ, ಇದುವರೆಗೆ ಯಾವ ಮುಖ್ಯಮಂತ್ರಿನೂ ಇಷ್ಟು ಸಾಲ ಮಾಡಿರಲಿಲ್ಲ. ಅಷ್ಟು ಸಾಲವನ್ನು ಮಾಡಿರೋಂಥ ಸಿದ್ದರಾಮಯ್ಯನವರು ಯಾವ ಯೋಗ್ಯತೆ ಇಟ್ಕೊಂಡು ಕರ್ನಾಟಕದ ಜನತೆಗೆ ನಾನು ಅಭಿವೃದ್ಧಿ ಪರ, ನಾನು ಒಳ್ಳೆ ಬಡ್ಜೆಟ್ ಮಾಡ್ತೀನಿ, ನಾನೇ ಬಡ್ಜೆಟ್ ಚಾಂಪಿಯನ್, ಈ ಥರ ಎಲ್ಲ ಹೇಳ್ಕೊಳಕ್ಕೆ ಯಾವ ಮರ್ಯಾದೆ ಇದೆ ಅವರಿಗೆ? ಅದ್ರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀರಿ. ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿ, ಇದು ನಮ್ಮ ಹೋರಾಟದ ಉದ್ದೇಶ. ಆರ್ಥಿಕ ಪರಿಸ್ಥಿತಿ ತೀರಾ ಕೆಳಮಟ್ಟಕ್ಕೆ ಹೋಗ್ತದೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ. ಈ ನಡುವೆ ಅನುದಾನಕ್ಕೂ ಬೇಡಿಕೆ ಇಟ್ಟಿದ್ರಿ, ಕೊಡೋಂಥ ವಿಶ್ವಾಸ ಇದೆಯಾ ಸಿಗುತ್ತೆ? ಯಾಕೆಂದ್ರೆ ಮತ್ತೆ ಎಷ್ಟು ಸಾಲ ಕೂಪ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲ, ನೆನ್ನೆ ಕೇಳಿದಾಗ ಹೇಳಿದಾರಲ್ಲ, ಎಲ್ಲ ಫ್ರೀ ಕೊಡ್ತಾ ಇದ್ದೀರಲ್ಲ ಅಷ್ಟೇ ಅಂತ ಹೇಳಿದ್ದಾರೆ. ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಇಲ್ಲ ಆಗಿದೆ. ಯಾರಿಗೂ ಅಭಿವೃದ್ಧಿ ಪ್ರಶ್ನೆನೇ ಮರೀಚಿಕೆ. ಅಭಿವೃದ್ಧಿ ಅನ್ನೋದೇ ಕೇಳಬೇಡ್ರಿ. ನಮ್ಮ ಅಜೆಂಡಾ ಅಭಿವೃದ್ಧಿ ಅಲ್ಲ, ಓಟ್ ಹಾಕ್ಸ್ಕೊಳಕ್ಕೆ ಎಷ್ಟು ಕಾಸು ಕೊಡಬೇಕು ಅಷ್ಟೇ ನಮ್ಮ ಅಜೆಂಡಾ ಅಂತಾನೆ ಓಪನ್ ಆಗಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮುಂದಿನ ಬಜೆಟ್ ಅನ್ನ ಮಂಡಿಸ್ತಾರೆ ಅಂತ ವಿಶ್ವಾಸ ಇದೆಯಾ? 100% ಮಂಡಿಸಲ್ಲ ಅವರು. 100% ಸಿದ್ದರಾಮಯ್ಯ ಮುಂದಿನ ಬಜೆಟ್ ಮಂಡಿಸಲ್ಲ. ಕೊನೆ ಬಜೆಟ್ ಅಂತೀರಾ? ಲಾಸ್ಟ್ ಬಜೆಟ್
ಸಾಲದ ಬಡ್ಜೆಟ್, ಜನ ವಿರೋಧಿ ಬಡ್ಜೆಟ್. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರ ಆರೋಶ ಕೊರ್ಮ ಮತ್ತು ಅವ್ರು ನೇರವಾಗಿ ಹೇಳುವಂಥದ್ದು ಈ ಬಾರಿಯ ಸಿದ್ದರಾಮಯ್ಯ ಅವರು ಮಂಡಿಸಿರ್ತಕ್ಕಂಥ ಬಜೆಟ್ ಏನಿದೆ ಅದು 100ಕ್ಕೆ 100 ಇದು ಕೊನೆಯ ಬಜೆಟ್. ಏಕೆಂದರೆ ಈಗಾಗಲೇ ಸಾಕಷ್ಟು ಸಾಲದ ಕೂಪಕ್ಕೆ ತಳ್ಳಿರ್ತಕ್ಕಂಥದ್ದು ಕರ್ನಾಟಕವನ್ನು. ಹೀಗಿರುವಾಗ ಖಂಡಿತವಾಗಲೂ ಕೂಡ ಮುಂದಿನ ಬಾರಿ ಅವರು ಬಜೆಟ್ನ ಮಂಡಿಸೋದಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಬಜೆಟ್ ಗಾತ್ರ ಎಷ್ಟಿರುತ್ತೆ ಮತ್ತು ಬಜೆಟ್ನ ನಂತರದ ಸಾಲದ ಎಷ್ಟು ಹೊರೆ ಆಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದಾಖಲೆಯ 16ನೇ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಬಜೆಟ್ ಎಲ್ಲೋ ಒಂದು ಕಡೆ ತೀರಾ ಸಾಲದ ಕೂಪಕ್ಕೆ ತಳ್ತಿದ್ದಾರೆ ಅಂತಕ್ಕಂಥದ್ದು ವಿರೋಧ ಪಕ್ಷದ ನಾಯಕರ ಒಂದು ಗಂಭೀರವಾದಂಥ ಆರೋಪ. ಹಾಗಿದ್ರೆ ಇವತ್ತು ಪ್ರತಿಭಟನೆ ಮುಂದಾಗಿದ್ದಾರೆ, ಏನೋ ಬಜೆಟ್ಗೂ ಮುಂಚೆನೆ ಪ್ರತಿಭಟನೆ ಮುಂದಾಗಿದ್ದಾರೆ. ಹಾಗಾದ್ರೆ ಇವತ್ತು ಪ್ರತಿಭಟನೆ ಉದ್ದೇಶ ಏನು, ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಎಲ್ಲರೂ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್ ನಮಸ್ತೆ. ಬಜೆಟ್ ಆರಂಭಕ್ಕೂ ಮುನ್ನವೇ ಸರ್ಕಾರಕ್ಕೆ ಬಿಸಿ ಮುಟ್ಸೋಕೆ ಮುಂದಾಗಿದ್ದಾರೆ, ಯಾಕೆ ಸರ್? ಕಳೆದ 2 ವರ್ಷದಲ್ಲಿ ಅಭಿವೃದ್ಧಿ ಶೂನ್ಯ, ಝೀರೋ ಅಭಿವೃದ್ಧಿಗೆ ಹಣನೇ ಇಲ್ಲ. ಸೊ ಇಡೀ ರಾಜ್ಯದಲ್ಲಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ಶಾಲೆಗಳು ಸೋರ್ತಾ ಇದೆ, ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ. ಈ ಬಡವರಿಗೆ ಏನು ಲೋನ್ಗಳನ್ನು ಕೊಡ್ತಾ ಇದ್ದು ನಿಗಮಗಳಿಂದ, ಆ ಲೋನ್ಗಳೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಇಲಾಖೆಗೆ ಏನು ಹಣ ಹೋಗ್ತಾ ಇತ್ತು ಅದೆಲ್ಲ ಕಟ್ ಆಗಿದೆ. ಮತ್ತು ಕೊಟ್ಟಂಥ ಹಣನೂ ಕೂಡ ಇದುವರೆಗೂ ಇಲಾಖೆಗಳು ಖರ್ಚೇ ಮಾಡಿಲ್ಲ. ಸೊ ಒಂದು ರೀತಿ ಅಭಿವೃದ್ಧಿ ಶೂನ್ಯ ಹಾಳು ಮಾಡಿದ್ದಾರೆ ಕರ್ನಾಟಕವನ್ನು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಸಾಲದ ಸರ್ದಾರ ಆಗೋಟಿದ್ದಾರೆ. 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡ್ತಾ ಇದ್ದಾರೆ. ಅದನ್ನು ದಾಖಲೆ ಅದು ಯಾರು ಮಾಡಿರಲಿಲ್ಲ, ಇದುವರೆಗೆ ಯಾವ ಮುಖ್ಯಮಂತ್ರಿನೂ ಇಷ್ಟು ಸಾಲ ಮಾಡಿರಲಿಲ್ಲ. ಅಷ್ಟು ಸಾಲವನ್ನು ಮಾಡಿರೋಂಥ ಸಿದ್ದರಾಮಯ್ಯನವರು ಯಾವ ಯೋಗ್ಯತೆ ಇಟ್ಕೊಂಡು ಕರ್ನಾಟಕದ ಜನತೆಗೆ ನಾನು ಅಭಿವೃದ್ಧಿ ಪರ, ನಾನು ಒಳ್ಳೆ ಬಡ್ಜೆಟ್ ಮಾಡ್ತೀನಿ, ನಾನೇ ಬಡ್ಜೆಟ್ ಚಾಂಪಿಯನ್, ಈ ಥರ ಎಲ್ಲ ಹೇಳ್ಕೊಳಕ್ಕೆ ಯಾವ ಮರ್ಯಾದೆ ಇದೆ ಅವರಿಗೆ? ಅದರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀರಿ. ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿ, ಇದು ನಮ್ಮ ಹೋರಾಟದ ಉದ್ದೇಶ. ಆರ್ಥಿಕ ಪರಿಸ್ಥಿತಿ ತೀರಾ ಕೆಳಮಟ್ಟಕ್ಕೆ ಹೋಗ್ತದೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ. ಈ ನಡುವೆ ಅನುದಾನಕ್ಕೂ ಬೇಡಿಕೆ ಇಟ್ಟಿದ್ರಿ, ಕೊಡೋಂಥ ವಿಶ್ವಾಸ ಇದೆ ಸಿಗುತ್ತೆ? ಯಾಕೆಂದ್ರೆ ಮತ್ತೆ ಎಷ್ಟು ಸಾಲ ಕೂಪ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲ, ನೆನ್ನೆ ಕೇಳಿದಾಗ ಹೇಳಿದಾರಲ್ಲ, ಎಲ್ಲ ಫ್ರೀ ಕೊಡ್ತಾ ಇದ್ದೀರಲ್ಲ ಅಷ್ಟೇ ಅಂತ ಹೇಳಿದ್ದಾರೆ. ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಇಲ್ಲ ಆಗಿದೆ. ಯಾರಿಗೂ ಅಭಿವೃದ್ಧಿ ಪ್ರಶ್ನೆನೇ ಮರೀಚಿಕೆ. ಅಭಿವೃದ್ಧಿ ಅನ್ನೋದೇ ಕೇಳಬೇಡ್ರಿ. ನಮ್ಮ ಅಜೆಂಡಾ ಅಭಿವೃದ್ಧಿ ಅಲ್ಲ, ಓಟ್ ಹಾಕ್ಸ್ಕೊಳಕ್ಕೆ ಎಷ್ಟು ಕಾಸು ಕೊಡಬೇಕು ಅಷ್ಟೇ ನಮ್ಮ ಅಜೆಂಡಾ ಅಂತಾನೆ ಓಪನ್ ಆಗಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮುಂದಿನ ಬಜೆಟ್ ಅನ್ನ ಮಂಡಿಸ್ತಾರೆ ಅಂತ ವಿಶ್ವಾಸ ಇದೆಯಾ? 100% ಮಂಡಿಸಲ್ಲ ಅವರು. 100% ಸಿದ್ದರಾಮಯ್ಯ ಮುಂದಿನ ಬಜೆಟ್ ಮಂಡಿಸಲ್ಲ. ಕೊನೆ ಬಜೆಟ್ ಅಂತೀರಾ? ಲಾಸ್ಟ್ ಬಜೆಟ್ ಸಾಲದ ಬಜೆಟ್, ಜನ ವಿರೋಧಿ ಬಜೆಟ್. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರ ಆರೋಶ ಕೊರ್ಮ ಮತ್ತು ಅವ್ರು ನೇರವಾಗಿ ಹೇಳುವಂಥದ್ದು ಈ ಬಾರಿಯ ಸಿದ್ದರಾಮಯ್ಯ ಅವರು ಮಂಡಿಸಿರ್ತಕ್ಕಂಥ ಬಜೆಟ್ ಏನಿದೆ ಅದು 100ಕ್ಕೆ 100 ಇದು ಕೊನೆಯ ಬಜೆಟ್. ಏಕೆಂದರೆ ಈಗಾಗಲೇ ಸಾಕಷ್ಟು ಸಾಲದ ಕೂಪಕ್ಕೆ ತಳ್ಳಿರ್ತಕ್ಕಂಥದ್ದು ಕರ್ನಾಟಕವನ್ನು. ಹೀಗಿರುವಾಗ ಖಂಡಿತವಾಗಲೂ ಕೂಡ ಮುಂದಿನ ಬಾರಿ ಅವರು ಬಜೆಟ್ನ ಮಂಡಿಸೋದಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಬಜೆಟ್ ಗಾತ್ರ ಎಷ್ಟಿರುತ್ತೆ ಮತ್ತು ಬಜೆಟ್ನ ನಂತರದ ಸಾಲದ ಎಷ್ಟು ಹೊರೆ ಆಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.